ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆ ದ ಬುಕ್ ಆಫ್ ಸಾಮ್ಸ್ 22ನೇ ಅಧ್ಯಾಯ. 22ನೇ ಅಧ್ಯಾಯ ಮೆಸ್ಸಿಯನ ಕೀರ್ತನೆ, ಮೆಸ್ಸಿಯಾನಿಕ್ ಸಾಮ್. ಈ ಕೀರ್ತನೆ ತುಂಬ ಯೇಸು ಕ್ರಿಸ್ತನ ಬಗ್ಗೆಯೇ ಇರುವಂಥದ್ದನ್ನು ನಾವು ಗಮನಿಸಬಹುದು. ಆದ ಕಾರಣ 22:1 ನಾವು ಗಮನಿಸುವಾಗ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ. ಮತ್ತಾಯ 27ನೇ ಅಧ್ಯಾಯದ 46ನೇ ವಚನದಲ್ಲಿ, ಮ್ಯಾಥ್ಯೂ 27:46, ಯೇಸು ಕರ್ತನು ಶಿಲುಬೆಯಲ್ಲಿದ್ದಾಗ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂಬುದಾಗಿ ಹೇಳಿದಂಥ ಆ ಮಾತು ಇಲ್ಲಿ ನಾವು ನೋಡಿಕೊಳ್ತೇವೆ. ಹೌದು, ಸುಮಾರು 3000 ವರ್ಷಗಳ ಹಿಂದೆ, ಅಂದರೆ ಕ್ರಿಸ್ತನಿಗೆ ಮುಂಚಿತವಾಗಿ, ಕ್ರಿಸ್ತಪೂರ್ವ ಸುಮಾರು ಹತ್ತಿರ 1000 ವರ್ಷಗಳ ಮುಂಚೆ ಈ ಒಂದು ಪ್ರವಾದನೆ ನೆರವೇರಿತು. ಹೌದು, ಅಂದು ದಾವೀದನಿಗೆ ಅದು ಅನ್ವಯಿಸಿತು. ಆದರೆ ಅನಂತರ ಅದು ಯಾವ ರೀತಿಯಾಗಿ ಒಂದು ಕಡೆ ನಿಂತ್ಕೊಂಡ್ರೆ ಒಂದು ಪರ್ವತ ಕಾಣ್ತೈತೆ ನೋಡ್ರಿ, ಪರ್ವತದ ಶಿಖರ ಕಾಣ್ತದೆ. ಆ ಪರ್ವತದ ಮುಂದೆ ಇನ್ನೊಂದು ಶಿಖರ, ದೊಡ್ಡದಾಗಿ ಎತ್ತರವಾಗಿರುವಂಥ ಆ ಪರ್ವತವನ್ನು ನಾವು ಊಹಿಸಿಕೊಳ್ಳುವುದಾದರೆ, ಹೌದು, 3000 ವರ್ಷಗಳ ಹಿಂದೆ ಒಂದು ಪರ್ವತ, ಚಿಕ್ಕ ಪರ್ವತ, ಅದು ದಾವೀದನಲ್ಲಿ ನೆರವೇರಿತು. ಅದಾದ ನಂತರ ಸುಮಾರು 1000 ವರ್ಷಗಳ ನಂತರ ಯೇಸು ಕ್ರಿಸ್ತನ ಜೀವನದಲ್ಲಿ, ಅಂದರೆ 2000 ವರ್ಷಗಳ ಹಿಂದೆ ಇನ್ನೊಂದು ಎತ್ತರ ಪರ್ವತ ನಮಗೆ ಕಾಣಿಸೋದಾದರೆ, ಅದು ಯೇಸು ಕ್ರಿಸ್ತನ ಜೀವನದಲ್ಲಿ ನೆರವೇರಿದಂಥ ಪ್ರವಾದನೆ. ದೇವರ ವಾಕ್ಯದ ಪ್ರವಾದನೆ, ಅದಕ್ಕೆ ಬಹಳ ಅರ್ಥಗಳಿದೆ, ಬಹಳ ಶಿಖರಗಳಿದೆ. ದ ವರ್ಡ್ ಆಫ್ ಗಾಡ್ ಹ್ಯಾಸ್ ಗಾಟ್ ಮೆನಿ ಪೀಕ್ಸ್ ಆಫ್ ಪ್ರಾಫಸಿ. ನೀನು ಯಾಕೆ ನನಗೆ ಸಹಾಯ ಮಾಡದೆಯೋ, ನನ್ನ ಕೂಗನ್ನು ಕೇಳಿದೆಯೋ, ದೂರವಾಗಿದ್ದಿ. ನನ್ನ ದೇವರೇ, ಹಗಲಲ್ಲಿ ಮೊರೆ ಇಡ್ತೇನೆ. ಮತ್ತೆ ಯೇಸು ಕ್ರಿಸ್ತನ ಬಗ್ಗೆ, ಮತ್ತೆ ದಾವೀದನ ಬಗ್ಗೆ, ಆ ರೀತಿಯಾಗಿ 2 ಶಿಖರಗಳನ್ನು ನಾವು, ಒಂದು ಚಿಕ್ಕ ಶಿಖರವಾದ ದಾವೀದನು, ದೊಡ್ಡ ಎತ್ತರದ ಶಿಖರವಾದ ಯೇಸು ಕರ್ತನನ್ನು ಕುರಿತಾಗಿ ಪ್ರವಾದನೆ 22ನೇ ಕೀರ್ತನೆ, ನನ್ನ ದೇವರೇ ನನ್ನ ಅಂತ ಹೇಳುವಾಗ ನನಗೆ ಭಾಳ ಇಷ್ಟ. ಓ ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟಿಯದಂತೆ ಯೇಸು ಕರ್ತನು ಹೇಳಲಿಲ್ಲ, ನನ್ನ ದೇವರೇ ನನ್ನನ್ನು ನೀನು ಕೈ ಬಿಟ್ಟರು, ಇನ್ನು ನೀನು ನನ್ನ ದೇವರು. Even though you have forsaken me, you are still my God. ಅದೇ ವಿಶ್ವಾಸ. ದೇವರ ಪ್ರೀತಿಯಿಂದ ನಾವು ಹೊರಬಾರದೇ ಇರುವಂಥದ್ದೇ ವಿಶ್ವಾಸ. ನಾಟ್ ಕಮ್ಮಿಂಗ್ ಔಟ್ ಆಫ್ ಗಾಡ್ಸ್ ಲವ್ ಈಸ್ ಫೇತ್. ಸರಿ, 3ನೇ ವಚನ, ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವ ಆತನೇ, ನೀನು ಪವಿತ್ರ ಸ್ವರೂಪನು. ಯಾವಾಗ ಶಿಲುಬೆ ನಮ್ಮ ಜೀವನದಲ್ಲಿ ಅನ್ವಯವಾಗುತ್ತದೋ, ವೆನ್ ದ ಕ್ರಾಸ್ ಬಿಗಿನ್ಸ್ ಟು ಆಪರೇಟ್ ಇನ್ ಅಸ್, ವಿ ಪುಟ್ ಎ ಥ್ರೋನ್ ಆಫ್ ಪ್ರೈಸ್ ಟು ಗಾಡ್. ದೇವರಿಗೆ ಒಂದು ಸ್ತೋತ್ರ ಸಿಂಹಾಸನವನ್ನು ನಾವು ನಿರ್ಮಿಸ್ತೇವೆ. ಶಿಲುಬೆಯ ಅನುಭವ ಸ್ತೋತ್ರ ಸಿಂಹಾಸನಕ್ಕೆ ನಡೆಸುವುದಾಗಿದೆ. ದೇವರಿಗೆ ಸ್ತೋತ್ರ ಸಿಂಹಾಸನವನ್ನು ನಿರ್ಮಿಸುವುದಾಗಿದೆ, ಸ್ಥಾಪಿಸುವುದಾಗಿದೆ. ಹೌದು, ನಮ್ಮ ಪೂರ್ವಿಕರು, ಅವರ ಬಗ್ಗೆ ಒಂದು ಮಾತಿದೆ, 4-5 ವಚನದಲ್ಲಿ ಅವರು
ನಿನ್ನಲ್ಲಿ ಭರವಸವಿಟ್ಟರು, ನಿನ್ನನ್ನು ನಂಬಿ ಉದ್ಧಾರವಾದರು. ನಂಬಿಕೆ ಉದ್ಧಾರ ಮಾಡ್ತದೆ, ದೇವರಲ್ಲಿರುವಂಥ ನಂಬಿಕೆ. ಒಂದು ವೇಳೆ ದೇವರಲ್ಲಿ ನಂಬದೇ ಯಾರಾದರೂ ಉದ್ಧಾರವಾದರೆ ಅದು ತಾತ್ಕಾಲಿಕವಾದಂಥ ಒಂದು ಉದ್ಧಾರ, ಮಾನವನಿಂದ ಬಂದಂಥ ಉದ್ಧಾರ. ಆದರೆ ದೇವರಿಂದ ಬರುವಂಥ ಉದ್ಧಾರ, ಅದರಲ್ಲಿ ಆನಂದವಿರ್ತದೆ, ಅಂತರಾಳದ ತೃಪ್ತಿ ಇರ್ತದೆ, ಸಮಾಧಾನ ಇರ್ತದೆ. ನಿನ್ನಲ್ಲಿ ವಿಶ್ವಾಸವಿಟ್ಟು ಆಶಾಭಂಗ ಪಡಲಿಲ್ಲ. ಹೌದು, ಹಳೆ ಒಡಂಬಡಿಕೆಯ ಜನರು ದೇವರಲ್ಲಿ ನಂಬಿಕೆ ಇಟ್ಟಾಗ ಆಶಾಭಂಗ ಪಡಲಿಲ್ಲ ಅವರು. 6ನೇ ವಚನದಿಂದ ಮತ್ತೆ ಕ್ರಿಸ್ತನ ಒಂದು ವಿಷಯವಾಗಿ ಅಥವಾ ಕ್ರಿಸ್ತನು ಮಾತನಾಡುವುದನ್ನು ನಾವು ಕೇಳಿಸ್ಕೋಬೋದು. ಮೆಸಿಯಾನಿಕ್. ಕೀರ್ತನೆ 22 6ನೇ ವಚನ, ನಾನಾದರೂ ಹುಳದಂಥವನೇ ಹೊರತು ಮನುಷ್ಯನಲ್ಲ. ಆ ರೀತಿಯಾಗಿ ಯೇಸು ಕರ್ತನು ಶಿಲುಬೆ ಅನುಭವ ಆಯಿತು. ಮನುಷ್ಯರಿಂದ ನಿಂದಿಸಲ್ಪಟ್ಟು ತಿರಸ್ಕಾರ ಹೊಂದಿದ್ದೇನೆ. ಹೌದು, ಯೇಸು ಕರ್ತನು ಮನುಷ್ಯರಿಂದ ತಿರಸ್ಕರಿಸಲ್ಪಟ್ಟು ನಿಂದಿಸಲ್ಪಟ್ಟು ತಿರಸ್ಕಾರ ಹೊಂದಿದ್ರು. ಯೆಶಾಯ 53:3 ಇರುವಂಥ ವಾಕ್ಯ ಭಾಗದಲ್ಲಿ ಇವೆಲ್ಲ ಕಾಣ್ತಾ ಇದೆ, ಸ್ಪಷ್ಟವಾಗಿದೆ. ನನ್ನನ್ನು ನೋಡುವವರೆಲ್ಲರೂ ಹಾಸ್ಯ ಮಾಡ್ತಾರೆ. ಹೌದು, ಫರಿಸಾಯರು, ಸದ್ದುಕಾಯರು, ಶಾಸ್ತ್ರಿಗಳು, ಯಹೂದಿ ನಾಯಕರು ಅವರೆಲ್ಲರೂ ಹಾಸ್ಯ ಮಾಡಿದರು. ಜೊತೆಗಿದ್ದಂಥ 2 ಕಳ್ಳರು ಕೂಡ, ದುಷ್ಕರ್ಮಿಗಳು ಕೂಡ ಹಾಸ್ಯ ಮಾಡಿದರು. ಅವರು ಓರೆ ತುಟಿ ಮಾಡಿ ತಲೆ ಆಡಿಸುತ್ತಾ ಯೆಹೋವನು ತನ್ನನ್ನು ರಕ್ಷಿಸುವನೆಂದು ಆತನಲ್ಲಿ ಭರವಸವಿಟ್ಟಿದ್ದಾನಲ್ಲ. ಮತ್ತಾಯ 27:43 ಮಾತಿದೆ. ದೇವ್ರ ಮೇಲೆ ಈತನ ನಂಬಿಕೆ ಇಟ್ಟಿದ್ನಲ್ಲ, ಹಾಗಾದ್ರೆ ದೇವ್ರು ಕಾಪಾಡಲಿ. ಆತನಿವನನ್ನು ಮೆಚ್ಚಿದ್ದಾದರೆ ರಕ್ಷಿಸಲಿ ಎಂದು ಹೇಳುತ್ತಾರೆ. ಈ ಮಾತನ್ನು ಯೇಸು ಕ್ರಿಸ್ತನು ಅನುಭವ ಶಿಲುಬೆಯ ಮೇಲೆ ಹೊಂದುವುದಕ್ಕೆ 1000 ವರ್ಷಗಳ ಮುಂಚೆಯೇ ಪ್ರವಾದಿಸಿದ್ದನು ದಾವೀದನ ಮುಖಾಂತರ. ಹಾಗೆಯೇ ಆಯಿತು. ದೇವರ ಮಾತು ಎಷ್ಟು ಸ್ಪಷ್ಟ, ಎಷ್ಟು ಪ್ರತ್ಯೇಕತೆ, ಎಷ್ಟು ಅನುಪಮವಾದದ್ದು. ದ ಯುನೀಕ್ನೆಸ್ ಆಫ್ ಗಾಡ್ಸ್ ವರ್ಡ್ ಸ್ವಲ್ಪವೂ ಹೆಚ್ಚು ಕಡಿಮೆ ಇಲ್ಲ ದೇವರ ಮಾತಿನಲ್ಲಿ. ತಾಯಿಯ ಗರ್ಭದೊಳಗಿಂದ ನನ್ನನ್ನು ಬರಮಾಡಿದನು ನೀನೇ ಅಲ್ಲವೇ? ಹೌದು, ಹುಟ್ಟಿದಂದಿನಿಂದ ನೀನೇ ನನಗೆ ಆಧಾರ. ನನಗೀಗ ಕಷ್ಟವೂ ಪ್ರಾಪ್ತವಾಗಿದೆ, ಸಹಾಯಕರು ಯಾರಿಲ್ಲ. ಶಿಲುಬೆಯ ಅನುಭವ ಏಕಾಂತದ ಅನುಭವ. ದಿ ಎಕ್ಸ್ಪೀರಿಯನ್ಸ್ ಆಫ್ ಕ್ರಾಸ್ ಈಸ್ ಅ ಲೋನ್ಲಿ ಎಕ್ಸ್ಪೀರಿಯನ್ಸ್. ಆದರೆ ಕ್ರಿಸ್ತನ ಅನ್ಯೋನ್ಯತೆ ನಮಗೆ ಲಭ್ಯವಿರ್ತದೆ. 12ನೇ ವಚನ, ಬಹಳ ಗೂಳಿಗಳು ನನ್ನನ್ನು ಸುತ್ತಿಕೊಂಡಿವೆ, ಬಾಷಾನಿನ ಬಲವುಳ್ಳ ಹೋರಿಗಳು ನನ್ನನ್ನು ಮುತ್ತಿಕೊಂಡಿವೆ. ಆತನ ಎಕ್ಸ್ಪೀರಿಯನ್ಸ್ ಆ ರೀತಿಯಾಗಿತ್ತು. 13ನೇ ವಚನದ 2ನೇ ಭಾಗ, ನನ್ನನ್ನು ನುಂಗುವುದಕ್ಕೆ ಬಾಯಿ ತೆರೆದಿದ್ದಾರೆ. 14ನೇ ವಚನ, ನಾನು ಹೊಯ್ಯಲ್ಪಟ್ಟ ನೀರಿನಂತಿದ್ದೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅನುಭವ ಶಿಲುಬೆಯ ಮೇಲೆ ಒಯ್ಯಲ್ಪಟ್ಟ ನೀರಿನಂತಿತ್ತು. ನನ್ನ ಎಲುಬುಗಳೆಲ್ಲ ಸಡಲಿ ಹೋಗಿವೆ. ಶಿಲುಬೆಯಲ್ಲಿ ಏನಾದರೂ ಶಿಲುಬೆಯ ಮರ ಹೆಚ್ಚು ಕಡಿಮೆ ಇದ್ದರೆ ಅವರೇನು ಮಾಡ್ತಿದ್ದರು? ರೋಮ ಸೈನಿಕರು ಎಳಿತಿದ್ರು. ಎಳಿದಾಗ ಆ ಎಲುಬುಗಳು ಸಡಿಲಾಗ್ತಿದ್ದು. ಶಿಲುಬೆಯನ್ನು ಹೊತ್ತು ಹೋಗುವಾಗಲೇ ಅರ್ಧ ಪ್ರಾಣ ಹೋಯಿತು. ಆದರೆ ಶಿಲುಬೆಯಲ್ಲಿ ಹಾಕುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಎಲುಬುಗಳು ಎಲ್ಲ ಸಡಲಿ ಹೋದವು. ದಾವೀದನಿಗೆ ಅನುಭವ ಆಗಲಿಲ್ಲ, ಯೇಸು ಕರ್ತನಿಗೆ ಅನುಭವ ಆಯಿತು. ಆದ ಕಾರಣ ಇದು ಮೆಸ್ಸಿಯನ ಕೀರ್ತನೆ, ಕ್ರಿಸ್ತನ ಕೀರ್ತನೆ. ನನ್ನ ಗುಂಡಿಗೆ ಮೇಣದಂತೆ ನನ್ನಲ್ಲಿ ಕರಗಿ ಹೋಗಿದೆ. ಗುಂಡಿಗೆ
ನನ್ನ ಶಕ್ತಿಯು ಬೋಕಿಯ ಹಾಗೆ ಒಣಗಿ ಹೋಗಿದೆ. ನನ್ನ ನಾಲಿಗೆಯು ಅಂಗಳಕ್ಕೆ ಹತ್ತಿ ಹೋಗಿದೆ. ಯಾಕಂದರೆ ನೀರಡಿಕೆ, ಬಿಸಿಲು, ರಕ್ತ ಸುರಿಸುವಿಕೆ ಹೀಗೆಲ್ಲ ಆಗಿ ಶಕ್ತಿ ಹೋಗಿ ನಾಲಿಗೆ ಆತನಿಗೆ ನೀರಡಿಕೆ ಆಯಿತು. ಹೌದು, ದುಷ್ಟರ ಗುಂಪು ನನ್ನನ್ನು ಆವರಿಸಿಕೊಂಡಿದ್ದೆ. ಆತನ ಶಿಲುಬೆಯಿಂದ ನೋಡುವಾಗ ಒಂದು ಏರಿಯಲ್ ವ್ಯೂ, ಮೇಲಿಂದ ಒಂದು ನೋಟ ನೋಡುವಾಗ ಎಲ್ಲ ಕಡೆ ದುಷ್ಟರ ಗುಂಪು, ಹೀಯಾಳಿಸುವಂಥವ್ರ ಗುಂಪು. ಕೀರ್ತನೆ 22:16, ನನ್ನ ಕೈ ಕಾಲುಗಳನ್ನು ತಿವಿದಿದ್ದಾರೆ. ನನ್ನ ಕೈ ಕಾಲುಗಳನ್ನು ತಿವಿದಿದ್ದಾರೆ. ಯೋಹಾನ 19:37. ದಾವೀದನಿಗೆ ಈ ಶಿಲುಬೆ ಅನುಭವ ಆಗಿರಲಿಲ್ಲ. ದಾವೀದನ ಕೈಕಾಲಿಗಳಿಗೆ ಯಾರೂ ಮೊಳೆ ಬಡಿದಿರಲಿಲ್ಲ. ಆದರೆ ಯೇಸು ಕ್ರಿಸ್ತನ ಒಂದು ಕೀರ್ತನೆ, ಈ 22ನೇ ಕೀರ್ತನೆ, ನನ್ನ ಎಲುಬುಗಳನ್ನೆಲ್ಲ ಎಣಿಸುವುದಕ್ಕಾಗುವುದು. ಅವರೋ ನನ್ನನ್ನು ನೋಡಿ ನೋಡಿ ಹಿಗ್ಗುತ್ತಾರೆ. ಹೌದು, 18ನೇ ವಚನ ಇನ್ನೂ ಸ್ಟ್ರಾಂಗ್ ಆಗಿದೆ. ನನ್ನ ಮೇಲೊದಿಕೆಯನ್ನು ತಮ್ಮಲ್ಲಿ ಪಾಲು ಮಾಡಿಕೊಳ್ಳುತ್ತಾರೆ. 18ನೇ ವಚನದ 2ನೇ ಭಾಗ, ನನ್ನ ಅಂಗಿಗೋಸ್ಕರ ಚೀಟು ಹಾಕುತ್ತಾರೆ. ಚೀಟು ಹಾಕಿದರು. ಮತ್ತಾಯ 27:35ನೇ ವಚನ ಪ್ರಕಾರವಾಗಿ ಚೀಟು ಹಾಕಿಕೊಂಡ್ರು. ನೋಡ್ರಿ, ಎಷ್ಟು ಸ್ಪಷ್ಟವಾಗಿ 1000ಕ್ಕಿಂತಲೂ ಹೆಚ್ಚು ವರ್ಷಗಳ ಮುಂಚೆಯೇ ಲಿಖಿತವಾದದ್ದು, ಪ್ರವಾದಿಸಲ್ಪಟ್ಟದ್ದು ನೆರವೇರ್ತಿಲ್ಲ. ಯೇಸು ಕ್ರಿಸ್ತನು ಮಾತನಾಡ್ತಿದ್ದಾನೆ, ನನ್ನ ಅಂಗಿಗೋಸ್ಕರವಾಗಿ ಚೀಟ್ ಹಾಕ್ಕೊಳ್ತಾರೆ. ಹಾಗೆ ಆಯ್ತಲ್ಲಿ. ಅನಂತರ ಆ ರೀತಿಯಾಗಿ ನನ್ನ ಪ್ರಿಯ ಪ್ರಾಣವು ಅಂತ ಪ್ರಾಣದ ಬಗ್ಗೆ ಕರ್ತನು ಮಾತನಾಡ್ತಿದ್ದಾನೆ. 22ರಿಂದ ನೋಡುವಾಗ ಸೌಭಾಗ್ಯಗಳು, 20 ಆಶೀರ್ವಾದಗಳು ಆ 1000 ವರ್ಷದಲ್ಲಿ ಈತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನು ಅನುಭವಿಸಿದ ಬಾಧೆ, ಶಿಲುಬೆ, ಯಜ್ಞದ ಮುಖಾಂತರವಾಗಿ ಬರುವಂಥ ಆಶೀರ್ವಾದಗಳು ಏನು? ನಿನ್ನ ನಾಮ, 22ನೇ ವಚನ, 22ನೇ ಕೀರ್ತನೆ 22ನೇ ವಚನ, ನಿನ್ನ ನಾಮ ಮಹಿಮೆಯನ್ನು ಸಹೋದರರಿಗೆ ತಿಳಿಸುವೆನು, ಸಭಾ ಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು. ಇದೇ ಮಾತು ಕೀರ್ತನೆ 22ರಲ್ಲಿ ಇರುವಂಥ 22ರಲ್ಲಿ ಇರುವಂಥ ಮಾತು ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 12ನೇ ವಚನದಲ್ಲಿ ನಾವು ನೋಡ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅದನ್ನು ಪೂರೈಸಿದ್ದನ್ನು ಓದ್ತೇವೆ. ಯೆಹೋವನ ಭಕ್ತರೇ ಆತನನ್ನು ಸ್ತುತಿಸಿರಿ, ಯಾಕೋಬ ವಂಶದವರೇ ನೀವೆಲ್ಲರೂ ಆತನನ್ನು ಕೊಂಡಾಡ್ರಿ. ಕೀರ್ತನೆಯಲ್ಲಿ ಪ್ರಾರ್ಥನೆ. 24ನೇ ವಚನ, ಆತನು ಕುಗ್ಗಿ ಹೋದವನ ದುರವಸ್ಥೆಯನ್ನು ತಿರಸ್ಕರಿಸುವುದಿಲ್ಲ. ಅನುಭವದಿಂದ ನಮ್ಮ ಕರ್ತನು ಹೇಳಿದ್ದಾನೆ. ದಾವೀದನಿಗೂ ಅದು ಆಯಿತು. ಅಸಹ್ಯ ಪಡಲಿಲ್ಲ. ದೇವರ ಅಸಹ್ಯ ಪಡೋದಿಲ್ಲ. ತನ್ನ ಸೃಷ್ಟಿ, ದೇವರ ಹೋಲಿಕೆಯಲ್ಲಿ, ದೇವರ ಸ್ವರೂಪದಲ್ಲಿ ಉಂಟು ಮಾಡಿದಂಥ ನಮ್ಮನ್ನು ದೇವರು ಹೇಗೆ ತಿರಸ್ಕರಿಸಲು ಅಥವಾ ಹೀನೈಸಲು ಅಥವಾ ಅಸಹ್ಯ ಪಟ್ಟುಕೊಳ್ಳಲು ಸಾಧ್ಯನೇ ಇಲ್ಲ. ಯಾಕಂದರೆ ನಾವು ದೇವರ ಒಂದು ಭಾಗವಾಗಿದ್ದೇವೆ. ವಿ ಆರ್ ಪಾರ್ಟ್ ಆಫ್ ಗಾಡ್. ದೇವರ ಸ್ವರೂಪದಲ್ಲಿ, ದೇವರ ಹೋಲಿಕೆಯಲ್ಲಿ ಉಂಟು ಮಾಡಿದ್ದರಿಂದ ಆತ ನಮ್ಮ ವಿಷಯದಲ್ಲಿ ಅಸಹ್ಯ ಪಡುವುದಿಲ್ಲ. ತನ್ನ ಮುಖವನ್ನು ಅವನಿಗೆ ಮರೆ ಮಾಡದೆ ಅವನ ಪ್ರಾರ್ಥನೆಗೆ ಕಿವಿಗೊಟ್ಟನು. ಯೇಸು ಕ್ರಿಸ್ತನಿಗೆ, ಆತನ ಸಂಕಟಕ್ಕೆ, ಇಡೀ ಲೋಕದ ಪಾಪ ಯೇಸು ಕ್ರಿಸ್ತನ ಮೇಲೆ ಹಾಕಲಾಗಿದ್ದಾಗ ದೇವರು ತನ್ನ ಮುಖವನ್ನು ಯೇಸು ಕರ್ತನಿಗೆ ಮರೆ ಮಾಡಿಕೊಳ್ಳಲಿಲ್ಲ. ಹೌದು, ಆತನ ಹರಕೆಗಳನ್ನು ನಿನ್ನ ಭಕ್ತರ ಮುಂದೆ ಸಲ್ಲಿಸುವೆನೆಂಬುದಾಗಿ ಹೇಳಿದಾಗ ಅದೇ ರೀತಿಯಾಗಿ ಆಯಿತು. ಯೆಹೋವನ ಭಕ್ತರೆಲ್ಲರೂ ಆತನನ್ನು ಕೊಂಡಾಡುವರು. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮಾಡಿದ್ದನ್ನು ಕುರಿತ ನಾವು ಇಂದು ಕೊಂಡಾಡ್ತಿದ್ದೇವಲ್ಲ. ಭೂಮಂಡಲದವರೆಲ್ಲರೂ ಎಚ್ಚರಗೊಂಡು ಯೆಹೋವನ ಕಡೆಗೆ ತಿರುಗಿಕೊಳ್ಳುವರು. ವಾವ್!
22ನೇ ಅಧ್ಯಾಯ 27ನೇ ವಚನದ ಪ್ರಕಾರವಾಗಿ ಭೂಮಂಡಲದಲ್ಲಿರುವಂಥವ್ರು ಎಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಳುವಂಥವ್ರು. ಯಾಕಂದರೆ ಯೇಸು ಕ್ರಿಸ್ತನು ಭೂಮಂಡಲದ ಎಲ್ಲ ಜನರಿಗೋಸ್ಕರವಾಗಿ ಕ್ರಯವನ್ನು ಕಟ್ಟಿದ್ದಾಯಿತು. ಅಷ್ಟೇ ಅಲ್ಲ, ಆರಾಧಿಸುವರು, ಅಡ್ಡ ಬೀಳುವರು. ರಾಜ್ಯವು ಯೆಹೋವನದೇ 28ನೇ ವಚನ. ಹೌದು, ದೇವರನ್ನು ಆರಾಧಿಸುವರು 29ನೇ ವಚನ. ಆರಾಧಿಸುವುದಕ್ಕಾಗಿ ಆತನು ನಮ್ಮನ್ನು ವಿಮೋಚಿಸಿದ್ದಾನೆ. ಹೌದು, ಕರ್ತನನ್ನು, ನಮ್ಮ ಸೃಷ್ಟಿಕರ್ತನನ್ನು ಆರಾಧಿಸಬೇಕಂತ ಹೇಳ್ಬಿಟ್ಟು ಕಲ್ವಾರಿಯ ಶಿಲುಬೆಯ ಮೇಲೆ ಯೇಸು ಕರ್ತನು ತನ್ನ ಬಲಿಯನ್ನು, ತ್ಯಾಗವನ್ನು, ತನ್ನ ಯಜ್ಞವನ್ನು, ತನ್ನ ರಕ್ತವನ್ನು ಸುರಿಸಿದ್ದು ವ್ಯರ್ಥವಾಗಲಿಲ್ಲ. ಭೂಲೋಕದಲ್ಲಿರುವ ಪುಷ್ಟರೆಲ್ಲರೂ ಉಂಡು ಆರಾಧಿಸುವರು. ಚೆನ್ನಾಗಿ ಊಟ ಮಾಡಿ ಆರಾಧಿಸ್ತಾರೆ. 29. ಹೌದು, ತಮ್ಮ ಜೀವವನ್ನು ಉಳಿಸಿಕೊಳ್ಳಲಾರದೆ ಮಣ್ಣು ಪಾಲಾಗುವವರೆಲ್ಲರೂ ಆತನಿಗೆ ಅಡ್ಡು ಬೀಳುವರು. ಇದು 2ನೇ ಗುಂಪು. 30ನೇ ವಚನ. ಆತನನ್ನು ಸೇವಿಸುವವರ ಸಂತಾನದವರು ಯೆಹೋವನ ಸಂತಾನದವರೆಂದು ಎಣಿಸಲ್ಪಡುವರು. ವಾವ್! ದೇವರನ್ನು ಸೇವಿಸುವಂಥ ಒಂದು ಭಾಗ್ಯ ನಮ್ಮ ಸಂತತಿಯವರಿಗೆ ಲಭ್ಯವಿರುತ್ತದೆ. ಅವರು ಬಂದು, ಅಂದರೆ ಸಂತಾನದವರು, ನಮ್ಮ ಸಂತಾನದವರು ಬಂದು, ಯೇಸು ಕ್ರಿಸ್ತನ ಸಂತಾನದವರು ಬಂದು ಆತನ ನೀತಿಯನ್ನು, ಆತನು ನಡೆಸಿದ ಕಾರ್ಯಗಳನ್ನು ಮುಂದೆ ಹುಟ್ಟುವ ಜನಕ್ಕೆ ತಿಳಿಸುವರು. ವಾವ್ ವಾವ್! ಆ ರೀತಿಯಾಗಿ ಆಗಲೇ ಯೇಸು ಕ್ರಿಸ್ತನ ಶಿಲುಬೆಯ ಶ್ರಮೆಯ ಮರಣದ ಪುನರುತ್ಥಾನದ ಮುಖಾಂತರವಾಗಿ ನಮಗೆ ಇದು ಲಭ್ಯವಾಯಿತು. ಕೀರ್ತನೆ 22ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.